ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಬ್ಲೌಸ್ ಎಲ್ಲ ಹೊಲಿತೀರಾ, ಸೈಡ್ ಫಿಟ್ಟಿಂಗ್ ಅಲ್ಲಿ ತುಂಬಾ ಜನ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ. ಸೈಡ್ ಅಲ್ಲಿ ಮೇಡಮ್ ಸೈಡ್ ಅಲ್ಲಿ ಅಪ್ ಅಂಡ್ ಡೌನ್ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಕೆಲವ್ರಿಗೆ ಫೋನ್ ಮಾಡಿ ಕೇಳ್ತೀರಾ. ಇನ್ ಕೆಲವರು ಮೆಸೇಜ್ ಆಗ್ತಾ ಇರ್ತೀರಾ, ಸೈಡ್ ಅಲ್ಲಿ ಬ್ಲೌಸ್ ಹೊಲಿದಾಗ ಅಪ್ ಅಂಡ್ ಡೌನ್ ಬರುತ್ತೆ, ಯಾಕೆ ಬರುತ್ತೆ, ಆಮೇಲೆ ಅದನ್ನ ಬಂದಾಗ ಹೇಗೆ ರೆಡಿ ಮಾಡ್ಕೋಬೇಕು, ಮತ್ತೆ ಸೈಡ್ ಮಾರ್ಕ್ ಹೇಗೆ ಹಾಕ್ಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಓಕೆ, ಇವಾಗ ಈ ಬ್ಲೌಸು ಅಪ್ ಅಂಡ್ ಡೌನ್ ಬಂದಿದೆ. ಓಕೆನಾ? ಹಿಂಗೆ ಇಟ್ಕೊಂಡು ಸೈಡ್ ಮಾರ್ಕ್ ಹಾಕೋದ್ರಿಂದ ಹಿಡಿದು ನಿಮಗೆ ನೀಟಾಗಿ ತೋರಿಸ್ತೀನಿ. ಹಾಗೆಯೇ 1 by 1 ಹೇಳ್ತಾ ಬರ್ತೀನಿ, ನೀಟಾಗಿ ನೋಡ್ಕೊಳ್ಳಿ ಆಯ್ತಾ. ನೋಡಿ, ಇವಾಗ ಬೆನ್ನಿನ ಉದ್ದ ಜಾಸ್ತಿ ಇದೆ, ಫ್ರಂಟ್ ಲೆಂತು ಕಮ್ಮಿ ಇದೆ. ನಿಮಗೋಸ್ಕರನೇ ಈ ಥರ ಬಂದಾಗ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಬಟ್ಟೆನ ಕಟ್ ಮಾಡಿ ನಿಮಗೆ ತೋರಿಸೋಣ ಅಂತಲೇ ಇದನ್ನು ಮಾಡಿರೋದು. ಓಕೆನಾ? ಈ ರೀತಿ ಎಷ್ಟು ಜನಕ್ಕೆ ಬಂದಿದೆ? ಕೈ ಎತ್ತಿ. ಒಂದು ಕೈ ಎತ್ತುತ್ತಾ ಇದ್ದೀರಾ, ನನಗೆ ಕಾಣಿಸಲ್ಲ. ಓಕೆ, ಈ ರೀತಿ ತುಂಬ ಜನಕ್ಕೆ ಬಂದಿರುತ್ತೆ. ಕಟ್ ಮಾಡಬೇಕಾದ್ರೆ ಈ ರೀತಿ ಆಗಿರುತ್ತೆ. ಫಸ್ಟು ಎಲ್ಲಿ ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳೋಣ. ಈ ರೀತಿ ಎಲ್ಲಿ ಬೆನ್ನಿನ ಉದ್ದ ಜಾಸ್ತಿ ಇದ್ದು ಫ್ರಂಟ್ ಲೆಂತ್ ಕಮ್ಮಿ ಇದ್ದಾಗ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಫಸ್ಟು ಅಂತಂದರೆ, ಸೈಡಲ್ಲಿ ಫ್ರಂಟ್ ಲೆಂತಲ್ಲಿ ಮಾರ್ಕ್ ಹಾಕ್ಬೇಕಾದ್ರೆ ನಿಮ್ಮ ಅಳತೆ ಬ್ಲೌಸ್ ನೋಡಿಕೊಂಡು ನೀವು ಮಾರ್ಕ್ ಹಾಕಿರ್ತೀರ. ಓಕೆನಾ? ಇಲ್ಲಿ ಡಾಟ್ ಹಿಡಿದಿರ್ತಾರೆ, ಇಲ್ಲಿ ಪಟ್ಟಿ ಪೀಸ್ ಇಟ್ಕೊಂಡು ಎಷ್ಟಿದೆ ನೋಟು ಅರ್ಧ ಇಂಚು ಇಡ್ತಾರ, ನೀವು ಕೊಟ್ಬಿಡ್ತೀರಾ. ಒಂದೊಂದು ಸಲ ನೀವು ಬೆನ್ನಿನ ಉದ್ದನ ಜಾಸ್ತಿ ಬೇಕು ಅಂತೇಳಿ ಒಂದು ಅರ್ಧ ಇಂಚು 3/4 ಇಂಚು ಜಾಸ್ತಿ ತಗೊಂಡಿರ್ತೀರಾ, ಆದರೆ ಫ್ರಂಟ್ ಲೆಂತ್ನ ಜಾಸ್ತಿ ತಗೊಳ್ಳೋದನ್ನ ಮರ್ತ್ಬಿಟ್ಟಿರ್ತೀರ. ಆಮೇಲೆ ಫ್ರಂಟ್ ಲೆಂತ್ ಜಾಸ್ತಿ ಇಲ್ಲ ಮೇಡಮ್ ನಾವು ಫ್ರಂಟ್ ಲೆಂತು ತೊಗೊಂಡ್ವಿ ಅಂತ ಅಂದ್ಕೊಂಡ್ರೆ, ಓಕೆ, ಫ್ರಂಟ್ ಲೆಂತ್ ಎಕ್ಸ್ಟ್ರಾ ತೊಗೊಂಡ್ರೆ ಸೈಡಲ್ಲೂ ಜಾಸ್ತಿ ತೊಗೋಬೇಕು ತಾನೆ. ಸೈಡಲ್ಲಿ ಬಿಡ್ತೀರಾ, ಫ್ರಂಟ್ ಲೆಂತ್ ಬ್ಯಾಕ್ ಲೆಂತ್ ಮಾತ್ರ ಜಾಸ್ತಿ ತೊಗೊತೀರಾ, ಸೈಡಲ್ಲಿ ಬಿಟ್ಬಿಡ್ತೀರಾ, ಆವಾಗ ಬರುತ್ತೆ ಅಪ್ ಆ್ಯಂಡ್ ಡೌನ್. ಅರ್ಥ ಆಯ್ತಾ? ಇವಾಗ ಇದ್ರ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಈ ರೀತಿ ಮಾಡಿದಾಗ ಒಂದು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಡಾಟ್ ಮೆಜರ್ಮೆಂಟ್ ಜಾಸ್ತಿ ಹಿಡಿಯೋದು, ಫ್ರಂಟಲ್ಲಿ ಜಾಸ್ತಿ ಹಿಡಿಯೋದು, ಇಲ್ಲಿ ಪಟ್ಟಿ ಪೀಸ್ ಹತ್ರ ಜಾಸ್ತಿ ಹಿಡಿಯೋದು ಮಾಡಿದಾಗಲೂ ಕೂಡ ನಮಗೆ ಈ ರೀತಿ ಅಪ್ ಆ್ಯಂಡ್ ಡೌನು ಬರುತ್ತೆ. ಓಕೆ, ಇವಾಗ ಕ್ಲಿಯರ್ ಆಯ್ತಲ್ಲ ನಾನು ಹೇಳಿದ್ದು? ಈ ರೀತಿ ಮಾಡಿದಾಗ ಅಪ್ ಆ್ಯಂಡ್ ಡೌನ್ ಬರುತ್ತೆ. ನೆಕ್ಸ್ಟ್, ಫ್ರಂಟ್ ಲೆಂತು ಜಾಸ್ತಿ ಬಂದು ಬ್ಯಾಕ್ ಲೆಂತು ಕಮ್ಮಿ ಬರುತ್ತೆ ಕೆಲವೊಬ್ಬರಿಗೆ. ಫ್ರಂಟ್ ಲೆಂತು ಜಾಸ್ತಿ ಬಂದು ಬ್ಯಾಕ್ ಲೆಂತು ಕಮ್ಮಿ ಬಂದಿರುತ್ತೆ. ಓಕೆನಾ? ಇದ್ಯಾಕಪ್ಪ ಬಂದಿರುತ್ತೆ ಅಂದರೆ, ಪಟ್ಟಿ ಪೀಸ್ ಹತ್ರ ಜಾಸ್ತಿ ತಗೊಂಡು ಇದನ್ನು ಕೂಡ ಜಾಸ್ತಿ ತಗೊಂಡಾಗ ಫ್ರಂಟ್ ಲೆಂತು ಉದ್ದ ಬರುತ್ತೆ. ಫ್ರಂಟ್ ಲೆಂತು ಜಾಸ್ತಿ ಬಂದಾಗ ಈಸಿ ಮಾಡ್ಕೊಳ್ಳೋದು ಅಂದರೆ, ಪಟ್ಟಿ ಪೀಸ್ ಹತ್ರ ಜಾಸ್ತಿ ಇಟ್ಕೊಂಡ್ರೆ ಇಲ್ಲಿ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇದು ತುಂಬ ಜನ ಮಾಡ್ಕೊಂಡಿರ್ತೀರ. ಇದನ್ನು ಅದಕ್ಕೋಸ್ಕರ ನಾನು ಇದನ್ನೇ ನಿಮಗೆ ತೋರಿಸ್ತಾ ಇರೋದು. ಬೆನ್ನಿನ ಉದ್ದ ಜಾಸ್ತಿ ಇದ್ದಾಗ ನೋಡಿ, ಸೈಡ್ ಮಾರ್ಕು ಹಾಕೋದ್ರಿಂದ ಹಿಡಿದು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಬಂದಾಗ ಓಕೆನಾ? ಈ ರೀತಿ ಬಂದ್ಬಿಟ್ಟಿದೆ. ಬೆನ್ನಿನ ಉದ್ದ ಜಾಸ್ತಿ ಇದೆ, ಫ್ರಂಟ್ ಲೆಂತ್, ಈ 2 ಮಿಸ್ಟೇಕಲ್ಲಿ ಮಾಡಿರ್ತೀರ. ಒಂದು ಮಿಸ್ಟೇಕು ಕಟಿಂಗಲ್ಲೇ ಮಿಸ್ಟೇಕ್ ಮಾಡಿರ್ತೀರ. ಬ್ಯಾಕ್ ಲೆಂತ್ ಜಾಸ್ತಿ ತೊಗೊಂಡಾಗ ಫ್ರಂಟ್ ಲೆಂತಲ್ಲೂ ತೊಗೊಂಡಿರ್ತೀರ, ಸೈಡಲ್ಲಿ ಮಾತ್ರ ಅಷ್ಟೇ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೊಂಡಿರ್ತೀರ, ಜಾಸ್ತಿ ತೊಗೊಂಡಿರಲ್ಲ. ಹಾಗಾಗಿ ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಕ್ಲಿಯರ್ ಆಯ್ತಾ? ಮತ್ತೆ ಕೆಲವೊಬ್ಬರ ಪಟ್ಟಿ ಪೀಸು 3.5 ಇರಲ್ಲ, ಕಮ್ಮಿ ಇರುತ್ತೆ, 3, 2.5 ಕೆಲವೊಬ್ಬರ ಪಟ್ಟಿ ಪೀಸಿನಲ್ಲಿ ಈ ರೀತಿ ಬಂದಿರುತ್ತೆ. ಆವಾಗಲೂ ಕೂಡ ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಬ್ಯಾಕು ನೀವುಗಳೇನು ಮಾಡ್ತೀರಾ, ಅವಾಗ ಇದು 2 ಕಡೆ ಇಷ್ಟುದ್ದ ಬಂದಿದೆಯಲ್ಲ ಅಂತೀರಾ, ಈ ಕಡೆ ಮಡಿಸ್ತೀರಾ, ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊತೀರಾ. ಇದು ಸರಿನಾ? ಇಲ್ಲ ಅಲ್ಲ ತಾನೆ? ಈ ಥರ ಮಾಡಿದಾಗ ಇಲ್ಲಿ ಲೆಂತ್ ಕಮ್ಮಿ ಆಗುತ್ತೆ, ಬೆನ್ನಿನ ಉದ್ದ ಕಮ್ಮಿ ಆಗುತ್ತೆ. ಬೆನ್ನಿನ ಉದ್ದ ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಹಿಂಗೆ ಮಡಿಸ್ಕೊಂಡಿರ್ತೀರ, ಈ ಡೀಪು ಡೌನ್ ಆಗ್ತಾ ಹೋಗುತ್ತೆ. ಅವಾಗ ಕಸ್ಟಮರ್ ಏನಂತಾರೆ, ನಮ್ಮ ಅಳತೆ ಬ್ಲೌಸ್ ಅಷ್ಟು ಬೆನ್ನಿನ ಉದ್ದ ಇಲ್ಲ, ನೀವು ಕಮ್ಮಿ ಮಾಡಿಬಿಟ್ಟಿದ್ದೀರಾ, ಮೇಲಕ್ಕೆ ಹೋಗ್ತಾ ಇದೆ, ಹಾಕ್ಕೊಂಡಾಗ ಬ್ಲೌಸು ಮೇಲಕ್ಕೆ ಹೋಗ್ತಿದೆ ಅಂತಾರೆ. ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಮೆಜರ್ಮೆಂಟು ಎಲ್ಲ ಕಡೆನೂ ಸಮ ತಗೋಬೇಕು. ಈ ರೀತಿ ಬಂದಾಗ ಬ್ಯಾಕ್ ಲೆಂತು ಜಾಸ್ತಿ ಬಂದು ಫ್ರಂಟ್ ಲೆಂತ್ ಕಮ್ಮಿ ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ, ಬನ್ನಿ ಮಿಷನ್ ಮೇಲೆ ತೋರಿಸ್ತೀನಿ, ಹಾಗೆಯೇ ಹೇಳ್ಬಿಡ್ತೀನಿ, ಆಮೇಲೆ ಮಿಷನ್ ಮೇಲೆ ಹೋಗಿ ತೋರಿಸ್ತೀನಿ. ಇಲ್ಲಿ ಸ್ಲೀವ್ ಹಾರ್ಮೋಲ್ ಸೈಡ್ ಕಂಕಳಿನ ಸುತ್ತದಲ್ಲಿ ಸ್ವಲ್ಪ ಇಟ್ಕೋಬೇಕು. ಈ ರೀತಿ ಸ್ವಲ್ಪ ಇಟ್ಕೊಂಡಾಗ ನಿಮಗೆ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ತುಂಬ ಜಾಸ್ತಿ ಬಂದಾಗ ಈ ಡಾಟನ್ನು ಕೂಡ ಬಿಚ್ಚಬಹುದು. ಮೇಡಮ್, ಆ ಡಾಟ್ ಬಿಚ್ಚಿದ್ರೆ ಶೇಪ್ ಸರಿಯಾಗಿ ಕುತ್ಕೊಳ್ಳುತ್ತಾ ಅಂತ ಕೇಳ್ಬೋದು. ಹೌದು, ಮೇಯ್ನ್ ಶೇಪ್ ಕುತ್ಕೊಳ್ಳೋದೇ ಈ 3 ಡಾಟ್ಗಳಲ್ಲೇ ಮೇಯ್ನ್ ಶೇಪ್ ಕುತ್ಕೊಳ್ಳೋದು. ಇದು ಸೈಡಲ್ಲಿ ಸ್ವಲ್ಪ ಈ ಶೇಪ್ ಕರೆಕ್ಟಾಗಿ ಕೂರಲಿ ಅಂದ್ಬಿಟ್ಟು ಸೈಡಲ್ಲಿ ಇದು ಕೊಟ್ಟಿರ್ತೀವಿ. ಇದಿಲ್ಲ ಅಂದ್ರೂ ಕೂಡ ನಮಗೆ ಶೇಪು ಕೂರುತ್ತೆ.
ಇಲ್ಲ ಅಂದರೆ ಸ್ವಲ್ಪ ಒಂದು ಟೆನ್ಷನ್ ಮಾರ್ಜಿಗಿನ್ನ ಕಮ್ಮಿ ಕೂಡ ನಾವು ಇಟ್ಕೋಬೋದು. ಇಲ್ಲ ಅಂದ್ರೂ ಇದನ್ನು ರಿಮೂವ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಮಾಡಿಕೊಂಡು ನಾವು ಸೈಡಲ್ಲಿ ಒಂದೇ ಸಮ ಮಾಡಿಕೊಂಡು ಸೈಡ್ ಮಾರ್ಕ್ನ ಹಾಕಬೇಕಾಗತ್ತೆ. ಈಗ ಎರಡೂ ಕಡೆಯೂ ನಮಗೆ ಅಪ್ ಆ್ಯಂಡ್ ಡೌನ್ ಬಂದಿರೋದ್ರಿಂದ ನಮಗೆ ಈಗ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಮಾಡಿಕೊಂಡು ಆಮೇಲೆ ಸೈಡ್ ಮಾರ್ಕ್ ಹಾಕೋದ ತೋರಿಸ್ತೀನಿ. ಬನ್ನಿ ಮಿಷನ್ ಹತ್ರ ಹೋಗೋಣ. ಓಕೆ, ಈ ರೀತಿ ಬಂದಿದೆ ಅಲ್ಲ. ಈಗ ನಾವೇನು ಮಾಡಬೇಕು, ಇದನ್ನು ಸೈಡಲ್ಲಿ ನಾವು ಸ್ವಲ್ಪ ಇಟ್ಕೋಬೇಕು. ಎಷ್ಟಪ್ಪ ಇಟ್ಕೋಬೇಕು ಅಂದರೆ, ಇದನ್ನು ಮಾರ್ಕ್ ಹಾಕಿ ತೋರಿಸ್ತೀನಿ. ಸೇಮ್ ಕಲರ್ ಯೆಲ್ಲೋ ಕಲರೇ ರೆಡ್ ಇರೋದ್ರಿಂದ ಈ ರೀತಿ ಕ್ರಾಸಿಗೆ ಫುಲ್ಲಲ್ಲ, ಇಲ್ಲೇನೆ ಈ ನಮ್ಮದು ರೌಂಡ್ ಶೇಪ್ ತೆಗೆದಿರ್ತೀವಲ್ರೋ ಅಲ್ಲಿಂದ ಒಂದು ಕಾಲು ಇಂಚು ಡೌನಿಗೆ ನಾವು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಮ್ಯಾಮ್ ಸ್ಲೀವ್ ಹತ್ರ ಹಿಡ್ದಂಗೆ ಆಗುತ್ತಾ ಅಂತ ನೀವು ಕೇಳ್ಬೋದು. ಸ್ವಲ್ಪ ಇಟ್ಕೊಂಡ್ರೆ ಹಿಡ್ದಂಗೆ ಆಗಲ್ಲ, ಹಂಗಂತ ಜಾಸ್ತಿ ನಿಮಗೆ ಇದೆ ಅಂದ್ಬಿಟ್ಟು ಇಟ್ಕೊಂಡ್ರೆ ಮಾತ್ರ ಹಿಡ್ದಂಗೆ ಆಗುತ್ತೆ. ಒಂದು ಮಾಮೂಲಿ ಸ್ಲೀವ್ ಅಟ್ಯಾಚಿಂಗಿಂತ ಒಂದು ಕಾಲು ಇಂಚು ಕೆಳಗಡೆ ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬೇಕು ಅಂದರೆ ಆಮೇಲೆ ಇದೊಂದು ಚೂರು ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ, ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ನಡೆಯುತ್ತೆ. ಆಮೇಲೆ ಸೈಡ್ ಅಟ್ಯಾಚಿಂಗಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಸ್ವಲ್ಪ ಇಷ್ಟು ಕಟ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಈಗ ಇದನ್ನು ನೋಡೋಣ ಇನ್ನೆಷ್ಟು ಅಪ್ ಆ್ಯಂಡ್ ಡೌನ್ ಬರ್ತಿದೆ ಅಂತ. ಇಲ್ಲಿ ಒಂದೇ ಸಮ ಇರಬೇಕು, ಒಂದು ಹಿಂಗೆ ಬಂದಿರಬೇಕು, ಹಿಂಗೆ ಕ್ರಾಸಿಗೆಲ್ಲ ಬರಬಾರ್ದು. ಬಂದಾಗ ತೋಳತ್ರ ಹಿಡ್ದಂಗೆ ಆಗುತ್ತೆ ಅಂತ ಕಸ್ಟಮರ್ ಹೇಳ್ತಾರೆ, ನೀವು ಹಾಕ್ಕೊಂಡಾಗಿರುತ್ತಲ್ವ, ಹಿಂಗೆಲ್ಲ ಬರಬಾರ್ದು, ಒಂದೇ ಸಮ ಇರಬೇಕು. ನೋಡಿ ಹಿಂಗೆ ಒಂದೇ ಸಮ ಹಿಂಗೆ ಇಟ್ಕೊಂಡು ಹೀಗೆ ನೋಡಬೇಕು. ಅದು ಈಗ ನಾನು ಸ್ವಲ್ಪ ಮಾತ್ರ ಇತ್ತಲ್ವಾ, ನಾವು ಕರೆಕ್ಟಾಗಿ ಕಟ್ ಮಾಡಿದ್ದು, ಬಟ್ ನಿಮಗೆ ತೋರ್ಸೋಕ್ಕೋಸ್ಕರನೇ ನಾನು ಮಾಡಿರೋದ್ರಿಂದ ನನಗೆ ಇದು ಕರೆಕ್ಟ್ ಆಯಿತು. ಸಪೋಸ್ ನಿಮ್ಗೆ ಇನ್ನೂ ಜಾಸ್ತಿ ಬಂತು ಅಂದರೆ ಹೇಳಿದ್ನಲ್ಲ, ಇದನ್ನು ನೀವು ಬಿಚ್ಕೊಂಡು ಇಷ್ಟು ಚಿಕ್ಕದಾಗಿ ಒಂದಿಷ್ಟು ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಮತ್ತು ಪಟ್ಟಿ ಪೀಸ್ ಹತ್ರ ಏನಾದ್ರು ಜಾಸ್ತಿ ಹಿಡಿದಿದ್ರೆ ಇಲ್ಲೂ ಕೂಡ ಕಮ್ಮಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಓಕೆನಾ? ಈಗ ಡಾಟ್ ಮಾರ್ಕ್ ಹಾಕೋದು ಹೇಳ್ಕೊಡೋಣ. ಆ ಒಂದು ಸೈಡ್ ಹಾಕ್ತೀನಿ, ಆ ಕಡೆ ಬಂದಾಗ ಹೇಳ್ಕೊಡ್ತೀನಿ. ಇವಾಗ ಕಾಜಾಪಟ್ಟಿ ಕಡೆನೇ ನೀವು ಮಾರ್ಕ್ನ ಹಾಕ್ಕೋಬೇಕು. ಕಾಜಾಪಟ್ಟಿ ಕಡೆಯಿಂದ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿ ತೋರಿಸ್ಕೊಳ್ಳಿ. ಇದು ಸೊಂಟದ ಸುತ್ತಳತೆ ಕೆಳಭಾಗ. ನೆಕ್ಸ್ಟ್ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್, ಎದೆಯ ಸುತ್ತಳತೆ ಇಲ್ಲೇ ತಗೋಬೇಕು. ತುಂಬ ಜನ ಈ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಿ ತಗೊಳ್ಳೋ ಟೈಮಲ್ಲಿ ಲೂಸ್ ಮಾಡ್ಕೊತಾ ಇದ್ದೀರಾ. ಒಂದು ನಿಮಿಷ ನಿಮಗೆ ಮಾರ್ಕ್ ಹಾಕ್ಬಿಟ್ಟು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ತೋಳಿನ ಸುತ್ತಳತೆ, ಆಮೇಲೆ ನಾವು ಚೆಸ್ಟ್ ಮೆಜರ್ಮೆಂಟಿಗಿಂತ ಚೆಸ್ಟ್ ನಮ್ಮ ಸ್ವಲ್ಪ ಏನಾರ 2 ಇಂಚಿಗಿಂತ ಎಕ್ಸ್ಟ್ರಾ ತೊಗೊಂಡಿದ್ದಾಗ ನಮಗೆ ಈ ಮಾರ್ಕ್ ಹಾಕ್ಕೊಂಡಾಗಲೂ ಕೂಡ ನಮಗೆ ಲೂಸ್ ಬರುತ್ತೆ. ಅರ್ಥ ಆಗ್ತಿದೆ ಅನಿಸುತ್ತೆ ನಾನು ಹೇಳ್ತಾ ಇರೋದು. ನಾವು ಚೆಸ್ಟ್ ಮೆಜರ್ಮೆಂಟು ಈಗ 9 ಇರುತ್ತೆ ಅಂತ ಇಟ್ಕೊಳ್ಳಿ, 9 + 2 11 ತೊಗೊಂಡಿರ್ತೀವಿ. ಆವಾಗ ಈ ಮಾರ್ಕ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾವು 9 + 2.5 ಒಂಚೂರು ಕಚ್ಚಾ ಮಿಗ್ಲಿ ಅಂದ್ಬಿಟ್ಟು ಜಾಸ್ತಿ ತೊಗೊಂಡಾಗ ಈ ಮಾರ್ಕ್ ಹಾಕಿದಾಗಲೂ ಕೂಡ ನಮಗೆ ಬ್ಲೌಸು ಲೂಸ್ ಬರುತ್ತೆ. ಆವಾಗ ನಾವು ಒಂದು ಪಾಯಿಂಟು ಅಳತೆಗಿಂತ ಒಳಗಡೆ ಒಂದು ಸ್ಟ್ರೈಟ್ ಲೈನ್ನ ಹಾಕಬೇಕಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಸ್ಲೀವ್ ಅಲ್ಲ, ಇಲ್ಲಿಂದ ಇಲ್ಲಿವರೆಗೂ ಹಾಕಬೇಕಾಗುತ್ತೆ. ಇವಾಗ ಸ್ಟಿಚ್ ಹಾಕೋಣ. ಸ್ಟಿಚ್ ಹಾಕ್ಬೇಕಾದ್ರೆ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಸ್ಲೀವ್ ಅಟ್ಯಾಚಿಂಗ್ ಇರುತ್ತಲ್ಲ, ಇದು ಒಂದೇ ಸಮ ಇರಬೇಕು ಈ ರೀತಿ. ಓಕೆನಾ? ಒಂದು ಇನ್ನೊಂದು ಬಂದು ಇದೆಲ್ಲ ಮೇಲ್ಗಡೆನೇ ಇರಬೇಕು, ಕೆಳಗಡೆನೂ ಅಷ್ಟೇ, ಇದು ಅಷ್ಟೇ, ಇದೆಲ್ಲ ಮೇಲ್ಗಡೆ ಇರಬೇಕು. ಓಕೆ, ಆಮೇಲೆ ಇದು ಅಷ್ಟೇ, ಇದು ಕೂಡ ಮೇಲ್ಗಡೆನೇ ಇರಲಿ. ಅದಾದಮೇಲೆ ಇದು ಪಟ್ಟಿ ಪೀಸ್ ಅಟ್ಯಾಚಿಂಗ್ ಆಗಿರ್ತೀವಲ್ಲ, ಇದೂ ಅಷ್ಟೇ. ಇವೆಲ್ಲ ಮಾಡೋದೇ ಫಿನಿಶಿಂಗ್ ಅನ್ನೋದು. ಇವೆಲ್ಲ ನೀಟಾಗಿ ಮಾಡ್ಕೊಂಡಾಗ ಕರೆಕ್ಟಾಗಿ ತುಟ್ಕೊಳ್ಳುತ್ತೆ ಬ್ಲೌಸ್. ಇದು ಹಿಂದೆ ಮುಂದೆ ಆದ್ರಾಗ ಇಲ್ಲೆಲ್ಲ ಹಿಡ್ದಂಗೆ ಆಗುತ್ತೆ. ನಾವು ಆಮೇಲೆ ಬೇಕಿದ್ರೆ ಒಂದೇ ಸಮ ಕಟ್ ಮಾಡ್ಕೋಬೇಕು. ಓಕೆನಾ? ಇವಾಗ ಆಯಿತು. ಮತ್ತು ಒಂದು ಸ್ಟಿಚ್ಚಿಗೂ ಮತ್ತೊಂದು ಸ್ಟಿಚ್ಚಿಗೂ ಎಷ್ಟಪ್ಪ ಗ್ಯಾಪ್ ಇರಬೇಕು ಅಂತಂದರೆ, ಇಲ್ಲಿರುತ್ತಲ್ಲ ಇಷ್ಟು ಗ್ಯಾಪ್ ಇರಬೇಕು. ಇಲ್ಲಿದೆ ಇಷ್ಟು ಗ್ಯಾಪ್ ಇರಬೇಕು, ಮತ್ತೊಂದಕ್ಕೂ ಇಷ್ಟೇ ಗ್ಯಾಪ್ ಇರಬೇಕು. ಕಾಣಿಸ್ತಾ ಇದೆ ಅನಿಸುತ್ತೆ ಲೈನು, ಇಷ್ಟಿಷ್ಟೇ ಗ್ಯಾಪ್ ಇರಬೇಕು. ಎಲ್ಲ ಕಡೆಗೂ 4 ಸ್ಟಿಚ್ ಹಾಕಿರಬೇಕು.
ಇದು ತುಂಬ ಜನ ಈ ತಪ್ಪುಗಳು ಮಾಡ್ತಾ ಇರ್ತೀರ. ನೀಟಾಗಿ ನೋಡ್ಕೊಳ್ಳಿ. ಸ್ಟಿಚ್ ಹತ್ತತ್ರ ಹಾಕೋದು, ದೂರ ಹಾಕೋದು ಮಾಡಬೇಡಿ. ಒಂದೇ ಸಮ ಇರಬೇಕು. ನೀವು ಹೊರಗಡೆ ಒಳ್ಳೆ ಟೈಲರ್ಗಳು ಕೊಟ್ಟಾಗೆಲ್ಲ ಬೋಟಿಗೆ ಕೊಟ್ಟಾಗ ಅವ್ರು ಹೊಲ್ದಿರೋದನ್ನ ಒಂದ್ಸಲ ಗಮನಿಸಿ ನೋಡಿ. ಅವಾಗೇನಾಗುತ್ತೆ, ಯಾವ ಥರ ಬಂದಿದೆ ಸ್ಟಿಚ್ಗಳು, ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅನ್ನೋದು ನಿಮ್ಗಳಿಗೆ ಗೊತ್ತಾಗೋಗುತ್ತೆ. ಕೆಲವೊಂದ್ಸಲ ನಾವು ಹೊಲಿತಿರೋ ನಾವೇ ಸರಿ, ನಮ್ಮದೇ ಸರಿ ಅಂತ ಅಂದ್ಕೊಳ್ಳೋದ್ಕಿಂತ 2-3 ಬ್ಲೌಸ್ಗಳನ್ನ ನಾವು ನೋಡಬೇಕಾಗತ್ತೆ. ಎಲ್ಲಿ ತಪ್ಪಿದೆ, ಅವ್ರು ತಪ್ಪಿದೆಯಾ, ನಮ್ಮ ತಪ್ಪಿದೆಯಾ, ಎಲ್ಲಿ ಸರಿ ಮಾಡ್ಕೋಬೋದು ಅನ್ನೋದೆಲ್ಲ ನಾವು ಗಮನಿಸಬೇಕಾಗತ್ತೆ. ಒಂದೊಂದು ಬ್ಲೌಸಿಗೆ 3 ಅಥವಾ 4 ಸ್ಟಿಚ್ ಹಾಕಿ ಕೊಡಬೇಕು. ಆಮೇಲೆ ಇನ್ನೊಂದು, ಇವಾಗ ನೋಡಿ ನಮ್ಮದು ಇಲ್ಲಿ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಅಗಲ ಇದೆ. ನಿಜ ಹೇಳಬೇಕು ಅಂದರೆ ಎಲ್ಲ ಬ್ಲೌಸ್ಗಳು ಈ ರೀತಿ ಸ್ವಲ್ಪ ಸ್ಟ್ರೈಟಿಗೆ ಬರಬೇಕು. ಈ ಥರ ಕಾಣಿಸ್ತಾ ಇದೆಯಲ್ವಾ? ಈ ರೀತಿ ಸ್ಟ್ರೈಟ್ಗೆ ಬರಬೇಕು. ಈ ಥರ ಬಂದಾಗ ನಮ್ಮ ಇಲ್ಲಿ ಕಂಕಳಿನ ಕೆಳಭಾಗ ಬಂದು ಲೂಸ್ ಬರುತ್ತೆ. ಕೆಲವರು ಗುಪ್ಪೆ ಬರುತ್ತೆ ಅಂತಾರಲ್ವ, ಈ ರೀತಿನೇ ಬರೋದು. ಇದು ಯಾಕೆ ಅಂತಂದರೆ ಅಳತೆ ಬ್ಲೌಸ್ ಹಾಕಿ ಅದು ಲೂಸ್ ಆಗಿರುತ್ತೆ. ಹಿಂಗೆ ಇಟ್ಕೊಂಡಾಗ ಇದು ಮತ್ತೆ ನಾವು ಕಚ್ಚನ 2 ಇಂಚಿಗಿಂತ ಜಾಸ್ತಿ ತೊಗೊಂಡಿದ್ದೀವಿ ನಾವು ಅಳತೆ ಇದಕ್ಕಿಂತ. ಏಕೆಂದರೆ ಸ್ವಲ್ಪ ಅದು ಕಚ್ಚ ಇರಲಿ, ನಾವು ಸ್ವಲ್ಪ ಸಣ್ಣ ಇದ್ದೀವಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡಿ, ಆಲ್ರೆಡಿ ಇದು 2 ಇಂಚಿದೆ. ಇಲ್ಲಿ ಅಟ್ಯಾಚಿಂಗ್ಗಳೆಲ್ಲ ಹೋಗಿರುತ್ತೆ ಅಲ್ವಾ, 2.5 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ನೋಡಿ, ಇಲ್ಲೂ ಅಷ್ಟೇ 2.5 ಇಂಚು ಅಟ್ಯಾಚಿಂಗ್ ಎಲ್ಲ ಹೋಗಿರುತ್ತಲ್ವ. ಹಾಗಾಗಿ ನಾವು ಒಂದು ಸ್ಟಿಚ್ನ ಒಳಗಡೆ ಹಾಕ್ಕೋಬೋದು. ಕಾಣಿಸ್ತಾ ಇದೆಯಲ್ಲ? ಟೈಟ್ ಆಗುತ್ತಲ್ವ ಮ್ಯಾಮ್ ಅನ್ಬೋದು. ಟೈಟ್ ಆಗಲ್ಲ, ಕರೆಕ್ಟಾಗಿಯೇ ಕೂತ್ಕೊಳ್ಳುತ್ತೆ. ಗುಪ್ಪೆ ಕೂಡ ಬರಲ್ಲ. ಕೆಲವೊಂದು ಸಲ ಇಲ್ಲೆಲ್ಲ ಲೂಸ್ ಬರುತ್ತಲ್ವ, ಇದೇ ಕಾರಣದಿಂದ ಬರೋದು. ಓಕೆ, ಇಲ್ಲೊಂದು ಸ್ಟಿಚ್ ಹಾಕ್ಕೊಂಬೋಣ. ಅಳತೆ ಇಲ್ಲಿರೋದು, ಆದರೆ ನಾವು ಇಲ್ಲಿಗೆ ಸ್ಟಿಚ್ ಆಗ್ತಾ ಇದ್ದೀವಿ. ಟೈಟ್ ಆಗುತ್ತಾ? ಇಲ್ಲ, ಟೈಟ್ ಆಗಲ್ಲ. ಆ ಗುಪ್ಪೆ ಬರೋದು ಅವಾಯ್ಡ್ ಆಗುತ್ತೆ. ಬ್ಲೌಸು ಕರೆಕ್ಟಾಗಿಯೇ ಕುತ್ಕೊಳ್ಳುತ್ತೆ. ಈ ಸೊಂಟ ಮತ್ತು ಇಲ್ಲಿ ಕರೆಕ್ಟಾಗಿದೆ. ಈ ಜಾಗದಲ್ಲಿ ಮಾತ್ರ ನಾವು ಕ್ಲೀನಾಗಿ ಸ್ಟ್ರೈಟ್ ತೊಗೊಂಡು ಸ್ಟಿಚ್ ಹಾಕಿರೋದು. ಓಕೆನಾ? ಇವಾಗ ನಾವು ಈ ಸೈಡು ಇಲ್ಲೂ ಕೂಡ ಒಂದೇ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಂದಿದೆ. ಹಾಗಾಗಿ ನಾವು ಎಲ್ಲಿ ಇಟ್ಕೋಬೇಕು? ತೋಳಿನ ಕೆಳಭಾಗ ಇಟ್ಕೋಬೇಕು. ಆಗಲೇ ಮಾರ್ಕ್ ಹಾಕಿದ್ನಲ್ವ, ಎಷ್ಟು ಆ ಕಡೆ ಇಟ್ಕೊಂಡಿರ್ತೀವೋ ಇಲ್ಲೂ ಕೂಡ ಅಷ್ಟೇ ಕ್ರಾಸಿಗೆ ಇಟ್ಕೋಬೇಕು. ಓಕೆ, ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ಉಕ್ಸ್ಪಟ್ಟಿ ಮಾರ್ಕ್ ಹಾಕಬೇಕು, ಕಾಜಾಪಟ್ಟಿ ಕಡೆಯಿಂದ ಕಾಜಾಪಟ್ಟಿನ ಮಾರ್ಕ್ ಹಾಕಬೇಕು. ಓಕೆ, ಇವಾಗ ಕಾಜಾಪಟ್ಟಿ ಕಡೆಯಿಂದ ಉಕ್ಸ್ಪಟ್ಟಿ ಕಡೆಯಿಂದ ಮಾರ್ಕ್ ಹಾಕೋಣ. ಇವೆಲ್ಲ ಕರೆಕ್ಟಾಗಿರುತ್ತೆ. ಅದು ನೋಡಿ, ಈ ಸೊಂಟದ ಸುತ್ತ ಇವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ಗಿಂತ ಸೊಂಟ ತುಂಬ ಸಣ್ಣ ಇದೆ. ಹಾಗಾಗಿ ಇದು ಈ ರೀತಿ ಬರ್ತಿದೆ. ಓಕೆನಾ? ಅದಾದಮೇಲೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಕುತ್ಕೊಳ್ಳುತ್ತೆ. ಆದರೆ ನಮಗೆ ಇವ್ರಿಗೆ ಲೂಸಾಗಿ ತೊಗೊಂಡಿರೋದ್ರಿಂದ ಒಳಗೇನೆ ಸ್ಟಿಚ್ ಬರುತ್ತೆ. ಮಾಮೂಲಿ ಒಂದು ಸ್ಟಿಚ್ ಹಾಕ್ಕೊಂಡೆ ಆಮೇಲೆ ಹಾಕೋಣ. ಅದಾದಮೇಲೆ ತೋಳಿನ ಸುತ್ತ ಓಕೆನಾ? ಓಕೆ, ಇಲ್ಲಿ ನೋಡಿ ಹಿಂಗೆ ಕ್ರಾಸಿ ಬಂದಿದೆ ಅಲ್ವಾ? ಇವಾಗ ನಮಗದು ಇಲ್ಲಿ ಲಾಸ್ಟಲ್ಲಿ ಇದು ಸ್ಟಿಚ್ಚು ಒಳಗೆ ಹೋಗುತ್ತೆ. ಇವಾಗ ಇಲ್ಲಿ ಒಂದು ಸ್ಟ್ರೈಟು ಸ್ಟಿಚ್ ಹಾಕೋಣ. ಕಚ್ಚಾ ಜಾಸ್ತಿ ಬಿಟ್ಕೊಂಡಿರೋ ಕಾರಣ 2.5 ಪ್ರತಿ ಚೆಸ್ಟ್ ಮೆಜರ್ಮೆಂಟಿಗಿಂತ 2 ಇಂಚೆ ನಮಗೆ ಜಾಸ್ತಿ ಇಟ್ಕೋಬೇಕು. ತುಂಬ ಜಾಸ್ತಿ ಬಿಟ್ಕೊಂಡಾಗ ಈ ರೀತಿ ಸ್ಟಿಚ್ ಬಿಟ್ಕೋಬೋದು, ತೊಂದರೆ ಇಲ್ಲ. ಕಚ್ಚಾ ಬೇಕು, ನಾವು ಸಣ್ಣ ಇದ್ದೀವಿ, ದಪ್ಪದ ಬಿಚ್ಕೊಳ್ಳೋಕ್ಕೆಲ್ಲ ಬೇಕು ಅಂದಾಗ 2.5 ಇಂಚು ಎಕ್ಸ್ಟ್ರಾ ತಗೊಂಡು ಈ ರೀತಿ ಸ್ಟಿಚ್ಚನ್ನ ಹಾಕೋಬೋದು ಒಳಗೆ. ಓಕೆನಾ? ಕೆಲವರು ಕೇಳ್ತಾರೆ, ಮೇಡಮ್ ನೀವು ಡಾಟ್ ಮೆಜರ್ಮೆಂಟು ಲಾಸ್ಟಲ್ಲೇ ಹಾಕ್ತೀರಾ, ಫಸ್ಟ್ ಹಾಕಲ್ಲ, ಏನಕ್ಕೆ ಅಂತ. ಕಟಿಂಗ್ ಮಾಡಬೇಕಾದ್ರೆ ತೋರಿಸೋದಿಲ್ಲ ಅದ್ರ ಬಗ್ಗೆ ಅಂತ. ಏನಕ್ಕೆ ಅಂತ ಡಾಟ್ ಹಿಡಿಬೇಕಾದ್ರೆ ತೋರಿಸ್ಬಿಡ್ತೀನಿ. ಒಂಚೂರು ಪಟ್ಟ ಅಂತ ಸ್ಟಿಚ್ ಹಾಕೊಂಡ್ಬಿಡ್ತೀನಿ.
ಓಕೆ, ಇನ್ನೊಂದು ಸ್ಟಿಚ್ ಹಾಕೋಣ. ಇನ್ನೊಂದಲ್ಲ 4 ಸ್ಟಿಚ್ ಹಾಕ್ಬೇಕು. ಇಷ್ಟೇ ಮೆಜರ್ಮೆಂಟು ದೂರ ಇರಬೇಕು. ಏನಕ್ಕಪ್ಪ ಇಷ್ಟೇ ಇರಬೇಕು ಅಂತೀವಿ ಅಂದರೆ, ಒಂದು ಬ್ಲೌಸ್ ಒಂದು ಸ್ಟಿಚ್ ಬಿಚ್ಚಿದಾಗ ನಮ್ಗೆ ಎಷ್ಟು ದಪ್ಪಾಗಿರ್ತೀವಿ, ಸ್ವಲ್ಪ ಲೂಸ್ ಆಗಬೇಕು ಅಂದರೆ ಇಷ್ಟಿರಬೇಕು, ತುಂಬ ಲೂಸ್ ಆಗಬೇಕು ಅಂದರೆ 2 ಬಿಚ್ಚಬೇಕಾಗತ್ತೆ. ಒಂದೊಂದು ಸ್ಟಿಚ್ ಎರಡೂ ಕಡೆ ಬಿಚ್ಚಿದಾಗ ನಮಗೆ ಸುತ್ತಳತೆ ಬಂದು ಅರ್ಧ ಇಂಚಿಗಿಂತ ಎಕ್ಸ್ಟ್ರಾ ಮೇಲ್ ಬರುತ್ತೆ. ಓಕೆ, ಮುಗೀತಾ? ಇವಾಗ ನೋಡ್ಕೊಳ್ಳಿ, ಹುಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿ ನೋಡಿ, ಇಲ್ಲಿ ಹುಕ್ಸ್ ಪಟ್ಟಿ ಕಡೆಯಿಂದ ಅಳತೆ ತಗೊತಾ ಇದ್ದೀವಿ. ಇಲ್ಲಿ ಸರಿ ಇದೆಯಾ? ಇಲ್ಲಿ ಡಾಟ್ ಹಿಡ್ದಿಲ್ಲ ನಮಗೆ, ಹಾಗಾಗಿ ಅಲ್ಲಿ ಕಮ್ಮಿ ಬಂದಿದೆ. ಇಲ್ಲಿ ಇಷ್ಟು, ಇನ್ನು ಎಷ್ಟು ಇಂಚು ಬಂದಿದೆ? ಹೆಚ್ಚು ಕಮ್ಮಿ 2.5 ಇಂಚು ನಮಗೆ ಇಲ್ಲಿ ಜಾಸ್ತಿ ಬಂದಿದೆ. ಆವಾಗ ನಾವೇನು ಮಾಡ್ತೀವಿ, ಎಷ್ಟು ಇಂಚು ಜಾಸ್ತಿ ಬಂದಿದೆ ನೋಡಿಕೊಂಡು ಭುಜದ ಕೆಳಭಾಗ, ಭುಜದಿಂದ ಕರೆಕ್ಟಾಗಿ ಕೆಳಗಡೆ ಇಟ್ಕೊಂಡು ನಾವು ಮಾರ್ಕ್ ಹಾಕ್ಕೋಬೇಕು. ಈ ರೀತಿ 3/4 ಇಂಚು ಇಲ್ಲಿಂದ ಈ ಕಡೆ 3/4 ಇಂಚು ತೊಗೊಂಡು, ಅರ್ಧಕ್ಕಿಂತ ಜಾಸ್ತಿ ತೊಗೊಂಡಾಗ ನಮಗೆ ಅಲ್ಲಿ 2.5 ಇಂಚು ಕರೆಕ್ಟ್ ಆಗೋ ಥರ ಇಲ್ಲಿ ನಾವು ಫಸ್ಟು ಡಾಟ್ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಓಕೆನಾ? ಇದನ್ನು ಅಷ್ಟೆ, ಭುಜದ ಕೆಳಭಾಗ ಇಲ್ಲಿ ಇದು ಭುಜ ಕರೆಕ್ಟಾಗಿರುತ್ತೆ, ಸೆಂಟ್ರಲ್ಲೇ ತೊಗೋಬೇಕು, ಇಲ್ಲೇ ಡಾಟ್ ಹಿಡಿಬೇಕು. ಕೆಲವರು ಡಾಟ್ನ ಮಾರ್ಕ್ ಹಾಕ್ಕೋಬೇಕಾದ್ರೇ ಈ ಡಾಟ್ನ ಮೈನಸ್ ಮಾಡಿ ಸೊಂಟದ ಸುತ್ತಳತೆನ ಮೆಜರ್ಮೆಂಟ್ ತೊಗೊತಾರೆ. ಆವಾಗ ಕೆಲವರಿಗೆ ಇನ್ನು ಚೆನ್ನಾಗಿ ಹೊಲಿಯೋರಿಗೆ ಓಕೆ, ಇದನ್ನು ಇಲ್ಲಿ ತೊಗೊಂಡು ಇದು ಮೇಲ್ಗಡೆಗೆ 3.5 ಅಥವಾ 4 ಇಂಚಿಗೆ ಮೇಲ್ಗಡೆ ಬಂದರೆ ಕರೆಕ್ಟ್ ಆಗುತ್ತೆ. ಈ ಡಾಟ್ ಮೆಜರ್ಮೆಂಟು ಕಟಿಂಗ್ ಮಾಡಬೇಕಾದ್ರೆ ನೀವು ಮೈನಸ್ ಮಾಡ್ಕೊಂಡು ತೊಗೊಂಡಿರ್ತೀರಲ್ವ ತುಂಬ ಜನ, ಈ ಡಾಟ್ ಮೆಜರ್ಮೆಂಟ ಕೆಲವ್ರಿಗೆ ಏನಾಗುತ್ತೆ, ಬ್ಲೌಸು ಹಾಕ್ಕೊಂಡಾಗ ಸರಿಯಾಗಿ ಬರುತ್ತೆ. ಹೌದು, ಸ್ವಲ್ಪ ದಪ್ಪ ಆದಾಗ ಅಕಸ್ಮಾತ್ ನಾವು ಮೆಜರ್ಮೆಂಟ್ ವೈಸು ಕಡಿಮೆ ಏನಾರ ಮಿಸ್ಸಾಗಿ ತೊಗೊಂಡಾಗ ಎಲ್ಲ ಬಿಚ್ಚಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಡಾಟ್ ಮೆಜರ್ಮೆಂಟ್ ಸೇರಿಸಿನೇ ನೀವು ತೊಗೊಂಡ್ರೆ ನೋಡಿ ಕರೆಕ್ಟಾಗಿ ಬಂತು. ರಾಜಪಟ್ಟಿ ಹುಕ್ಸ್ ಪಟ್ಟಿ ಕಾಣಿಸ್ತಿದೆ ಅಲ್ವೇನ್ರೋ? ಈ ರೀತಿಯೇ ಬ್ಲೌಸ್ ಬರಬೇಕು, ಆಗ ಬ್ಲೌಸು ಕರೆಕ್ಟಾಗಿಯೇ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೋಡಿದ್ರಲ್ವಾ ಯಾವ ರೀತಿ ಮಾಡಬೇಕು ಅಂತೇಳಿ? ನೋಡಿ, ಎಲ್ಲದೂ ಕರೆಕ್ಟಾಗಿಯೇ ಬಂದಿದೆ. ಎಲ್ಲೂ ನಿಮ್ಗೆ ಮುಂದೆನೇ ಮಾಡಿದ್ದು, ಎಲ್ಲೂ ತೆಗೆದು ಏನು ಮಾಡಿಲ್ಲ, ಒಂದೇ ಸಮ ಬಂದಿದೆ. ಹಿಡಿಯೋದು ಅದಕ್ಕೋಸ್ಕರ ಡಾಟ್ ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಯಾವ ರೀತಿ ಹೊಲಿಬೇಕು, ಒಂದು ಡಾಟ್ ಮಾರ್ಕ್ ಸ್ಟಾರ್ಟಿಂಗಲ್ಲೇ ನೀವು ಅದನ್ನು ಸೇರಿ ಮೈನಸ್ ಮಾಡಿ ತೊಗೊಂಡಾಗ ಇಲ್ಲಿ ನಮಗೆ ಇಷ್ಟಿಷ್ಟು ಬರುತ್ತೆ, ಓಕೆ, ಇಲ್ಲಿ ಇಷ್ಟಿಷ್ಟೇ ಬಂದುಬಿಡುತ್ತೆ. ಹಾಕ್ಕೊಂಡಾಗ ಕರೆಕ್ಟಾಗಿರುತ್ತೆ. ಬೈ ಮಿಸ್ಸಾಗಿ ನಾವು ಮೆಜರ್ಮೆಂಟ್ ಕಮ್ಮಿ ತೊಗೊಂಡಾಗ ಬಿಚ್ಕೊಡಿ ಅಂತ ಅಂದಾಗ ಸೈಡಲ್ಲೆಲ್ಲ ಬಿಟ್ಟು ಸಾಲ್ಟೇಜ್ ಆಗುತ್ತೆ. ಆವಾಗ ನಾವು ಇದನ್ನು ಸೊಂಟದ ಸುತ್ತಳತೆಯಲ್ಲಿ ಇದನ್ನು ಸ್ವಲ್ಪ ಡಾಟ್ ಮೆಜರ್ಮೆಂಟ್ನ ಕಮ್ಮಿ ತೊಗೊಂಡು ಅದನ್ನು ಬಿಚ್ಕೊಂಡಾಗೂ ಕೂಡ ಸೊಂಟದ ಸುತ್ತಳತೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಡಾಟ್ ಮೆಜರ್ಮೆಂಟಲ್ಲಿ ಫಸ್ಟೇ ತೊಗೊಳಕ್ಕೆ ಹೋಗಲ್ಲ, ಅದನ್ನು ಎಕ್ಸ್ಟ್ರಾ 1/2 ಇಂಚ್ ಬಿಟ್ಟಿರ್ತೀನಿ. ಸರಿ, ಅರ್ಥ ಆಯ್ತಲ್ವೇನ್ರೋ? ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.